ಈ ಇಸ್ರೇಲ್ ಹಾಗೂ ಅಮೆರಿಕಾದ ಒಂದು ಯೋಚನೆ ಏನಿದೆ, ಅದರ ಯೋಚನೆ ನಾವು ಹೇಗೆದ್ರೂ ಮಾಡಿ ಇರಾನನ್ನು ಮುಗಿಸ್ಬಿಡಬೇಕು ಅನ್ನುವಂಥದ್ದು. ಸೊ ಯುದ್ಧದ ಟಾಪ್ 5 ಬೆಳವಣಿಗೆಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಒಂದು, ಮೇಲ್ಗಡೆಯಿಂದ ನೋಡೋ ಹಾಗಿದ್ರೆ ನ್ಯಾಟೋ ಪಡೆ ಈ ಒಂದು ಯುದ್ಧದಲ್ಲಿ ಇಲ್ಲ. ಆದರೂ ಇರಾನ್ ತೂರಿ ಬಿಟ್ಟಿರುವಂಥ ಒಂದು ಮಿಸೈಲ್ ನ್ಯಾಟೋದ ರಾಷ್ಟ್ರವಾಗಿರುವಂಥ ಟರ್ಕಿ, ಸೊ ಅದಕ್ಕೆ ಅಪ್ಪಳಿಸಿದೆ. ಹೀಗಾಗಿ ಅಲ್ಲಿನ ಮಿಸೈಲನ್ನು ನ್ಯಾಟೋ ಪಡೆ ಹೊಡೆದುರುಳಿಸಿದ್ದಾವೆ. ಮಗದೊಂದು ಕಡೆಯಲ್ಲಿ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಡ್ರೋನ್ ಅಟ್ಯಾಕ್ ಅನ್ನು ಮಾಡಿದೆ. ಲೆಬನಾನ್ ಮೇಲೆ ಯಾಕಂದ್ರೆ ಅಲ್ಲಿ ಹೆಜ್ಬುಲ್ಲಾ ಸಂಘಟನೆ ಇರೋದ್ರಿಂದ, ಆ ಒಂದು ಉಗ್ರ ಸಂಘಟನೆ ಅಲ್ಲಿ ಜಾಸ್ತಿ ಬೇರಿರೋದ್ರಿಂದ ಈಗ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಡ್ರೋನ್ ಅಟ್ಯಾಕ್ ಅನ್ನು ಮಾಡಿ ಅದನ್ನು ನಾಶಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಮೂರನೇದು, ಟೆಹರಾನ್, ಇರಾನ್ನ ರಾಜಧಾನಿ ಟೆಹರಾನ್ ನಗರದ ಮೇಲೆ ಇಸ್ರೇಲ್ ಮತ್ತೊಮ್ಮೆ ಮಿಸೈಲ್ಗಳ ಮಳೆಯನ್ನು ಸುರಿಸ್ತಾ ಇದೆ. ನಾಲ್ಕನೇದು, ಹಾರ್ಮುಜ್ ಜಲಸಂಧಿ. ಇದು ಇಡೀ ವಿಶ್ವದ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಜಾಗ. ಅದಿರೋದು ಇಷ್ಟೇ, ಆದರೆ ಅಲ್ಲಿಂದ ಬರುವಂಥ ಹಡಗುಗಳು, ಇನ್ಫ್ಯಾಕ್ಟ್ ಭಾರತದ ಅನೇಕ ಸರಕು ಹಡಗುಗಳು ಕೂಡ ಇದರಿಂದ ಪಾಸ್ ಆಗ್ತವೆ. ನೀವು ಅಮೇರಿಕಾಗೆ ಹೋಗಬೇಕು, ಯುರೋಪ್ನ ಹೋಗಬೇಕು, ಅಲ್ಲಿ ಆ ಭಾಗಕ್ಕೆ ಹೋಗಬೇಕು ಅಂದರೆ ಇದರ ಮುಖಾಂತರನೇ ಹೋಗಬೇಕು. ಈಗ ಆ ಜಲಸಂಧಿಯನ್ನು ಈಗ ಇರಾನ್ ಬಂದ್ ಮಾಡಿದೆ. ಇರಾನ್ ಸೇನೆ ಅದನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದೆ. ಅದರ ಉದ್ದೇಶ ಏನು ಅಂತಂದರೆ, ಇದು ಬಂದಾದಂತಹ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಎಫೆಕ್ಟ್ ತಟ್ಟುತ್ತೆ. ಇಡೀ ವಿಶ್ವ ನಲುಗಿ ಹೋಗುತ್ತೆ. ಅದು ತೈಲ ಆಗಿರ್ಬೋದು, ಅಥವಾ ಸರಕಿನ ವಿಚಾರ ಆಗಿರ್ಬೋದು, ಇನ್ಯಾವುದೇ ಥರದ ಒಂದು ಗೂಡ್ಸ್ ಆಗಿರ್ಬೋದು, ಮೆಡಿಕಲ್ ಸಪ್ಲೈ, ಫುಡ್ ಸಪ್ಲೈ, ಯಾವುದೇ ಆಗಿದ್ರೂ ಕೂಡ ಈ ಒಂದು ಹರ್ಮೋಸ್ ಜಲಸಂಧಿ, ಸ್ಟ್ರೇಟ್ ಆಫ್ ಹರ್ಮೋಸ್ ಅಂತ ಏನು ಕರೀತಾರೆ, ಸೊ ಆ ಒಂದು ಸ್ಟ್ರೇಟ್ ಆಫ್ ಹರ್ಮೋಸ್ ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಮುಖ್ಯವಾಗಿರುವಂಥ, ಇನ್ಫ್ಯಾಕ್ಟ್ ಅತಿ ಪ್ರಮುಖವಾಗಿರುವಂಥ ಒಂದು ಜಲಸಂಧಿ. ಸೊ ಅಲ್ಲಿ ಈಗ ಸಂಚಾರವನ್ನು ಸಂಪೂರ್ಣವಾಗಿ ಇರಾನಿ ಸೇನೆ ಇಳಿಸ್ಬಿಟ್ಟಿದೆ, ಅಂದರೆ ಕಂಪ್ಲೀಟ್ ಆಗಿ ಬಂದ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಿನ್ನೆ ಆದಂಥ ಬೆಳವಣಿಗೆ, ಇರಾನ್ನ ಹಡಗನ್ನು ಅಮೆರಿಕಾದ ಸಬ್ಮರೀನ್ ಹೊಡೆದು ಉರುಳಿಸಿದೆ. ವಿಶಾಖಪಟ್ಟಣಂಗೆ ಬಂದಿತ್ತು, ನಮ್ಮ ದೇಶಕ್ಕೆ ಬಂದಿತ್ತು, ಒಂದು ಆನ್ಯುವಲ್ ಮಿಲಿಟರಿ ಎಕ್ಸಸೈಸ್ನ ನೆಪದಲ್ಲಿ. ಆ ಎಕ್ಸಸೈಸನ್ನು ಮುಗಿಸ್ಕೊಂಡು ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಇರಾನ್ನ ಐರಿಸ್ ದೇನಾ ಅನ್ನುವಂಥ ಹಡಗು, ಒಂದು ಯುದ್ಧ ನೌಕೆ, ಅದರ ಮೇಲೆ ಅಮೆರಿಕಾದ ಸಬ್ಮರೀನ್ ಜಲಂತರ್ಗಾಮಿ ನೆಲದ ಒಳಗಡೆಯಿಂದ, ಅಂದರೆ ಸಮುದ್ರದ ಒಳಗಡೆಯಿಂದ ದಾಳಿ ಮಾಡಿ ಆ ಒಂದು ಹಡಗನ್ನು ನಾಶಪಡಿಸಿದೆ. ಸೊ ಸುಮಾರು 87 ಜನ ಈ ಒಂದು ಹಡಗಿನ ದಾಳಿಯಿಂದಾಗಿ ಮೃತಪಟ್ಟಿರುವಂಥದ್ದು. ಸೊ ಇವಿಷ್ಟು ಕೂಡ ಇಲ್ಲಿವರೆಗೂ ಆಗಿರುವಂಥ, ಅಂದರೆ ಈ ದಿನದ ಟಾಪ್ 5 ಯುದ್ಧದ ಬೆಳವಣಿಗೆಗಳು. ಸೊ ಎಲ್ಲರೂ ಅಂದ್ಕೊಂಡಿದ್ರು ಆ ಹಡಗು ಯಾವಾಗ ಈ ಒಂದು ಸಮುದ್ರದ ಒಳಗಡೆಯಿಂದ ಒಂದು ದಾಳಿ ಆಯಿತೋ, ಒಂದು ಸುಂಟರಗಾಳಿ ಬಂದು ಅದು ಕೊಚ್ಕೊಂಡು ಹೋಗಿರ್ಬೋದು, ಅದು ಮುಳುಗಿದೆ ಅಂತ ಹೇಳಿ ಈ ರೀತಿಯಾಗಿ ಭಾವಿಸ್ತಾ ಇದ್ರು. ಆದರೆ ಆ ಸುಂಟರಗಾಳಿ ಬಂದು ಕೊಚ್ಕೊಂಡು ಹೋಗಿದ್ದು ನಿಜ. ಆ ದಾಳಿ ಮಾಡಿದ್ಯಾರು? ಅಮೇರಿಕಾದ ಸಬ್ಮರೀನ್ ಸಮುದ್ರದ ಒಳಗಡೆಯಿಂದ ಅದನ್ನು ಟಾರ್ಗೆಟ್ ಮಾಡಿ ನಿಖರವಾದಂಥ ಪ್ರಿಸಿಷನ್ ಸ್ಟ್ರೈಕನ್ನು ಮಾಡಿ ಆ ಒಂದು ಹಡಗನ್ನು ಹೊಡೆದು ಉರುಳಿಸಿದೆ. ಇರಾನ್ಗೆ ಸೇರಿರುವಂಥ ಐರಿಸ್ ದೇನಾ ಅನ್ನುವಂಥ ಒಂದು ಹಡಗದು. ಸೊ 87 ಜನ ಸಾವನ್ನಪ್ಪಿದ್ದಾರೆ. ತತ್ಕ್ಷಣಕ್ಕೆ ಶ್ರೀಲಂಕಾದ ಒಂದು ನೇವಿ, ಅಂದರೆ ಆ ಆಫೀಸರ್ಸ್ ಧಾವಿಸಿ ಇದ್ದಂಥವ್ರನ್ನ ರಕ್ಷಣೆ ಮಾಡಿದ್ದಾರೆ. ಎಷ್ಟೋ ಜನ ಮಿಸ್ಸಿಂಗ್ ಆಗಿದ್ದಾರೆ. 87 ಜನರ ಸಾವಿಗೆ ಈ ಒಂದು ಅಟ್ಯಾಕ್ ಕಾರಣವಾಗಿದೆ. ಸೊ ಓವರ್ ಆಲ್ ಪಿಕ್ಚರ್ ನಾವು ನೋಡ್ತಾ ಹೋದರೆ, ಯುದ್ಧ ನಡೀತಿರೋದು ಕೇವಲ ಈ 2 ದೇಶಗಳ ಮಧ್ಯೆ ಅಷ್ಟೇ, ಆದರೆ ಅದರ ಎಫೆಕ್ಟನ್ನು ಈಗ ನೋಡಿ, ಎಂಟೈರ್ ಯುರೋಪ್, ಮಧ್ಯಪ್ರಾಚ್ಯ, ಜೊತೆಗೆ ಕೊಲ್ಲಿ ದೇಶಗಳು, ಗಲ್ಫ್ ಕಂಟ್ರೀಸ್ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಈಗ ಜಗತ್ತಿಗೆ ಕಾಡ್ತಿರುವಂಥ ಅತಿ ದೊಡ್ಡ ಭಯ ಏನು ಅಂತಂದರೆ, ಈ ಒಂದು ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಕತೆ ಏನು ಅಂತ. ನಮ್ಮ ದೇಶ ಅಂತಂದರೆ ಜನರಲ್ ಆಗಿ, ಯಾಕಂದರೆ ಪ್ರತಿಯೊಂದು ದೇಶ, ಇನ್ಫ್ಯಾಕ್ಟ್ ಈ ಕಡೆಯಿಂದ ನಿಮಗೆ ಈಸ್ಟರ್ನ್ ದೇಶಗಳಿಂದ, ಚೈನಾ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು, ಅಥವಾ ಜಪಾನ್ ಆಗಿರ್ಬೋದು, ಈ ಎಲ್ಲ ದೇಶಗಳ ಸರಕುಗಳು ಅಮೇರಿಕಾಗೆ ಹೋಗಬೇಕು ಅಂತಂದರೆ ಅದು ಸಂಚಾರ ಮಾಡಬೇಕಾಗಿರುವಂಥದ್ದು ಇದೇ ಮಾರ್ಗದ ಮೂಲಕನೇ ಈ ಕಡೆ ಬರ್ಬೋದು. ಬಹುಶಃ ಮ್ಯಾಪನ್ನು ಎಕ್ಸ್ಟೆಂಡ್ ಆಯಿತು ಅಂತಂದರೆ ಸೌತ್ ಕೊರಿಯಾ ಬರುವಂಥ ಜಾಗ ಅಥವಾ ಜಪಾನ್ ಬರುವಂಥ ಜಾಗ ಇದು. ಸೊ ಇಲ್ಲಿಂದ ನೀವು ಅರೇಬಿಯನ್ ಸಿ ಮುಖಾಂತರ ಪರ್ಷಿಯನ್ ಗಲ್ಫ್ ಅಲ್ಲಿಗೆ ಹೋಗಬೇಕು ಅಂತಂದರೆ ನೀವು ದಾಟಬೇಕಾಗಿರುವಂಥದ್ದು ಹರ್ಮುಜ್ ಜಲಸಂಧಿಯನ್ನು. ಸೊ ಸ್ಟ್ರೇಟ್ ಆಫ್ ಹರ್ಮುಜ್ ಅಂತ ಏನು ಕರೀತಾರೆ, ಸೊ ಅದು ಈಗ ಸದ್ಯಕ್ಕೆ ಬಂದಾಗಿರೋದ್ರಿಂದ ವಿಶ್ವದೆಲ್ಲೆಡೆ ಅದರ ಭೀತಿ ಕಾಡ್ತಾ ಇದೆ. ಒಂದು ಬೆಲೆ ಏರಿಕೆ, ಮಗದೊಂದು
ಸಪ್ಲೈ ಆಗಲ್ಲ ಅನ್ನುವಂಥ ಒಂದು ಭಯ. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಸಪ್ಲೈ ಆಗಿರ್ಬೋದು. ಸೊ ಆಗ ಒಂದು ರಾಷ್ಟ್ರಕ್ಕೆ ಆ ಒಂದು ಸರಕು ತುಂಬ ಇಂಪಾರ್ಟೆಂಟ್ ಆಗಿ, ಅಂದರೆ ತುಂಬ ಅತ್ಯಗತ್ಯ ಎಮರ್ಜೆನ್ಸಿಯಾಗಿ ಬೇಕು ಅಂತಂದರೆ ಈಗ ಅದು ಬಂದಾಗಿದೆ. ಅಫ್ಕೋರ್ಸ್ ಏರ್ ಕಾರ್ಗೋ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಆದರೆ ಅಷ್ಟು ದೊಡ್ಡ ಪ್ರಮಾಣದ ಸರಕನ್ನು ನೀವು ಸಾಗಿಸಬೇಕು ಅಂತಂದರೆ ಜಲಮಾರ್ಗ ಒಂದೇ ಸೂಕ್ತವಾಗಿರುವಂಥ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಆದರೆ ಈಗ ಆ ಹಾರ್ಮೋಸ್ ಜಲಸಂಧಿ ಬಂದಾಗಿರೋದ್ರಿಂದ, ಇರಾನ್ನ ಸೇನೆ ಅದನ್ನು ಕಂಪ್ಲೀಟಾಗಿ ಕಬ್ಜಾ ಮಾಡಿರೋದ್ರಿಂದ, ಸೊ ಈಗ ಜಗತ್ತಿಗೆ ಕಾಡ್ತಿರುವಂಥ ಭಯ ಅದು. ಸೊ ಗೊತ್ತಿಲ್ಲ ಯಾವಾಗ ಅದನ್ನು ರಿಓಪನ್ ಮಾಡ್ತಾರೋ ಅಥವಾ ಒಂದು ಕಾಂಪ್ರಮೈಸ್ ಮುಖಾಂತರ ತನಗೆ ಮಿತ್ರ ರಾಷ್ಟ್ರಗಳು ಯಾರಿದ್ದಾರೆ ಸೊ ಅವರುಗಳ ಹಡಗುಗಳಿರ್ಬೋದು ಅಥವಾ ನೌಕೆಗಳಿರ್ಬೋದು ಅದಕ್ಕೆ ಪಾಸ್ ಆಗೋದಕ್ಕೆ ಪರ್ಮಿಷನ್ ಕೊಡುತ್ತಾ, ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಬಟ್ ತೈಲ ಸಂಗ್ರಹಣೆ ಇರ್ಬೋದು ಅಥವಾ ತೈಲದ ಒಂದು ಸರಕು ಸಾಗಣೆ ಇರ್ಬೋದು. ಸೊ ಅದರಲ್ಲಿ ಈ ಒಂದು ಹಾರ್ಮೋಸ್ ಜಲಸಂಧಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಸೊ ಈಗಾಗಲೇ ನಮ್ಮ ದೇಶದಲ್ಲಿ ಒಂದು ರಿಸರ್ವ್ ಸ್ಟಾಕ್ ಇರೋದ್ರಿಂದ ಮುಂದಿನ 1.5-2 ತಿಂಗಳು ಅಥವಾ ಬಹುಶಃ 2.5 ತಿಂಗಳವರೆಗೂ ಕೂಡ ಯಾವುದೇ ಥರದ ಭೀತಿ ಇಲ್ಲ. ಬಟ್ ರಷ್ಯಾ ಉಕ್ರೇನ್ ಯುದ್ಧದ ರೀತಿಯಲ್ಲಿ ಇದಕ್ಕಸ್ಮಾತ್ ಏನಾದರೂ ಇನ್ನೂ ಕಂಟಿನ್ಯೂ ಆಗ್ತಾ ಹೋದರೆ 1 ವರ್ಷ 2 ವರ್ಷ ಆಗ ಖಂಡಿತವಾಗ್ಲೂ ನಾವೇನೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆ ಒಂದು ಪ್ರೈಸ್ ರೈಸ್ ಆಗ್ಬೋದು ಅಂತ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಬೇರೆ ಬೇರೆ ಆಯಿಲ್ ಪ್ರೈಸಸ್. ಸೊ ಅದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.